ನಮಸ್ಕಾರ ಸ್ನೇಹಿತರೆ, ನಮ್ಮ ಕಥಾ ಟಿವಿಗೆ ನಿಮಗೆ ಸ್ವಾಗತ. ಸ್ನೇಹಿತರೆ, ಇವತ್ತಿನ ಕತೆ ಬಂದ್ಬಿಟ್ಟು ದಿವಾನನ ಆಯ್ಕೆ ಅಂತ. ಇದನ್ನು ಬರೆದವರು ಶಾರದಾ ಪಿಬಿ. ಒಂದು ಊರಲ್ಲಿ ಒಬ್ಬ ರಾಜನಿದ್ದ. ಸತ್ಯ, ನ್ಯಾಯ, ನಿಷ್ಠೆಯಿಂದ ರಾಜ್ಯವನ್ನು ಆಳುತ್ತಿದ್ದ. ಒಮ್ಮೆ ತನ್ನ ಆಸ್ಥಾನಕ್ಕೆ ದಿವಾನನನ್ನು ಆರಿಸುವ ಸಂದರ್ಭ ಬಂದಾಗ ತಮಗೆ ಪರಿಚಯವಿದ್ದ ಒಬ್ಬ ಬಡ ನೇಯ್ಗೆಯವನನ್ನು ಆಯ್ಕೆ ಮಾಡಿದ. ಅಂತಹ ಪ್ರತಿಷ್ಠಿತ ಸ್ಥಾನಕ್ಕಾಗಿ ಹಂಬಲಿಸುತ್ತಿದ್ದ ಆಸ್ಥಾನದ ಅಧಿಕಾರಿಗಳಿಗೆ ಅಸಮಾಧಾನವಾಯಿತು. ತಮಗೆ ಮಾಡಿದ ಅವಮಾನ ಎಂದು ಕೋಪಿತಗೊಂಡರು. ತಾವು ಇಷ್ಟು ವರ್ಷಗಳ ಕಾಲ ಪ್ರಾಮಾಣಿಕತೆಯಿಂದ ಶ್ರದ್ಧೆಯಿಂದ ದುಡಿದರೂ ರಾಜ ತಮ್ಮನ್ನು ಕಡೆಗಣಿಸಿದನೆಂದು ವಿಷಾದ ವ್ಯಕ್ತಪಡಿಸಿದರು. ಧೈರ್ಯದಿಂದ ರಾಜನ ಆಜ್ಞೆಯನ್ನು ಬಹಿರಂಗವಾಗಿ ಪ್ರಶ್ನಿಸಿಯೇ ಬಿಟ್ಟರು. ಮಹಾಪ್ರಭು, ತಾವು ತಿಳಿದವರು, ಆದರೂ ಇಂತಹ ನಿರ್ಧಾರವನ್ನು ಯಾಕೆ ತೆಗೆದುಕೊಂಡಿದ್ದೀರಿ? ನಾವು ವಿದ್ಯಾವಂತರು. ನಮ್ಮಲ್ಲಿಯೇ ಒಬ್ಬನನ್ನು ಆರಿಸುವ ಬದಲು ಅವನಿಗೆ ಅಂತಹ ಉನ್ನತ ಸ್ಥಾನ ಕೊಡುವ ಅವಶ್ಯಕತೆ ಏನಿತ್ತು ಎಂದು ವಾದಿಸಿದರು. ಅವನ ಅರ್ಹತೆಯನ್ನು ಆಸ್ಥಾನದಲ್ಲಿ ಪರೀಕ್ಷಿಸಬೇಕೆಂದು ಮನವಿ ಮಾಡಿದಾಗ ರಾಜನು ಒಪ್ಪಿದ. ತನ್ನ ಆಯ್ಕೆಯ ಬಗ್ಗೆ ರಾಜನಿಗೆ ಅಪಾರವಾದ ನಂಬಿಕೆ ಇತ್ತು. ದಿವಾನನನ್ನು ಕೂಡಲೇ ಕರೆಸಲಾಯಿತು. ರಾಜನು, ಮಿತ್ರ, ನಿನ್ನಲ್ಲಿ ನನ್ನದೊಂದು ಕೋರಿಕೆ ಇದೆ. ಅದನ್ನು ನೀನು ನಡೆಸಿಕೊಡಬೇಕು. ನನಗೋಸ್ಕರ ನವಿರಾದ ಜೇಡರ ಬಲೆಯ ನೂಲಿನಿಂದ ಒಂದು ವಸ್ತ್ರ ನೇಯ್ದುಕೊಡು. ಇದು ನಿನ್ನಿಂದ ಸಾಧ್ಯವಾಗದೇ ಇದ್ದರೆ ಗಡೀಪಾರ ಮಾಡಲಾಗುವುದು ಎಂದ. ಇಂತಹ ಅಸಾಧ್ಯ ಬೇಡಿಕೆ ಹಿಂದೆ ಯಾರ ಕೈವಾಡ ಇದೆ ಎಂದು ತಿಳಿಯಲು ದಿವಾನನಿಗೆ ಹೆಚ್ಚು ಸಮಯ ಹಿಡಿಯಲಿಲ್ಲ. ಮಹಾರಾಜ, ಜೇಡರ ಬಲೆಯ ನೂಲಿನಿಂದ ವಸ್ತ್ರ ತಯಾರಿಸುವುದು ನನಗೆ ಸುಲಭದ ಕೆಲಸ. ಆದರೆ ಅದಕ್ಕೆ ಒಂದು ಮುಖ್ಯವಾದ ಪದಾರ್ಥ ಅವಶ್ಯಕತೆ ಇದೆ. ಅದನ್ನು ಒದಗಿಸಿಕೊಡಬೇಕು ಎಂದು ಕೇಳಿದ. ರಾಜನು ಒಪ್ಪಿದ ಮೇಲೆ ದಿವಾನನು ಅರಮನೆಯ ಸರೋವರಕ್ಕೆ ಬೆಂಕಿ ಹಚ್ಚಿಸಿ ನೀರಿನಿಂದ ಬೂದಿಯನ್ನು ತಂದುಕೊಡುವಂತೆ ತಮ್ಮ ಆಸ್ಥಾನದ ಅಧಿಕಾರಿಗಳಿಗೆ ಹೇಳಿ ಎಂದ. ಇದನ್ನು ಕೇಳಿದ ಅಧಿಕಾರಿಗಳಲ್ಲಿ ಒಬ್ಬರು, ನೀರಿಗೆ ಬೆಂಕಿ ಹಚ್ಚುವುದು ಹೇಗೆ ಸಾಧ್ಯ ಎಂದು ಆರ್ಭಟಿಸಿದ್ದ. ಅದಕ್ಕೆ ಪ್ರತಿಯಾಗಿ ದಿವಾನನು, ಜೇಡರ ಬಲೆಯಿಂದ ನೂಲಿನಿಂದ ವಸ್ತ್ರ ನೇಯುವುದಾದರೆ ನೀರಿಗೆ ಬೆಂಕಿ ಹಚ್ಚುವುದು ಖಂಡಿತ ಸಾಧ್ಯವಾದ ಕೆಲಸ ಎಂದಾಗ ರಾಜ ಅವನತಿ ಸಂತೋಷಪಟ್ಟ. ಅಧಿಕಾರಿಗಳು ಅವಮಾನದಿಂದ ತಲೆ ತಗ್ಗಿಸಿದರು. ಸ್ನೇಹಿತರೆ, ಇದಾಗಿತ್ತು ಇವತ್ತಿನ ಕತೆ. ಸ್ನೇಹಿತರೆ, ಈ ಕಥೆಯ ಅರ್ಥ ಇಷ್ಟೇ. ನಾವು ಇದರಿಂದ ಏನು ಕಲಿಬೇಕಂದ್ರೆ, ನಾವು ಒಬ್ಬ ವ್ಯಕ್ತಿಯ ಅರ್ಹತೆಯನ್ನು ಗುರುತಿಸಬೇಕಾದ್ರೆ ಆತನ ಅಂತಸ್ತು, ಐಶ್ವರ್ಯ, ಹಣ ನೋಡಿ ಯಾವಾಗಲೂ ನಾವು ಗುರುತಿಸಬಾರ್ದು. ಸ್ನೇಹಿತರೆ, ನಾವು ಒಬ್ಬ ವ್ಯಕ್ತಿಯನ್ನು ಗುರುತಿಸಬೇಕಾದ್ರೆ ಆತನ ಜ್ಞಾನ ಮತ್ತು ಆತನ ಅರ್ಹತೆ, ಬುದ್ಧಿವಂತಿಕೆಯನ್ನು ನೋಡಿ ನಾವು ಗುರುತಿಸಬೇಕು. ಆತ ಎಜುಕೇಟೆಡ್ ಆಗಿರ್ಬೋದು, ಅನ್ಎಜುಕೇಟೆಡ್ ಆಗಿರ್ಬೋದು. ನಾವು ಹೀಗೆ ಗುರುತಿಸುವುದರಿಂದ ನಾವು ಜೀವನದಲ್ಲಿ ನಾವು ಒಳ್ಳೆ ಸ್ನೇಹಿತರನ್ನು ಸಂಪಾದಿಸಬಹುದು ಸ್ನೇಹಿತರೆ. ಅದಕ್ಕೋಸ್ಕರ ನಾನು ಈ ಕಥೆನ ನಿಮಗೆ ಹೇಳಿದ್ದೀನಿ. ಕತೆ ಇಷ್ಟ ಆದರೆ ಲೈಕ್ನ ಮಾಡಿ. ಈ ಕಥೆಯ ಬಗ್ಗೆ ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೆ ಮುಂದಿನ ಕಥೆಯಲ್ಲಿ ಸಿಗೋಣ. ಧನ್ಯವಾದಗಳು.